ಸರಿ, ಕರ್ತವ್ಯ ಮಾಡೋಣ ಅಂತ ಹೊರಡ್ತೇವೆ. ಆದರೆ ಆಗ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ ಅಲ್ವಾ? ಅದೇ ಬೇರೆಯವರ ಜೊತೆ ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳೋದು, ನಾವು ಹಿಂದೆ ಉಳಿದಿದ್ದೇವೆ ಅನ್ನೋ ಭಾವನೆ. ಹೌದು, ಈ ಭಾವನೆ ಬಹುಶಃ ಎಲ್ಲರಿಗೂ ಒಂದಲ್ಲ ಒಂದು ಬಾರಿ ಬಂದಿರುತ್ತೆ. ಎಲ್ಲರೂ ಮುಂದೆ ಸಾಗ್ತಿದ್ದಾರೆ, ನಾನು ಮಾತ್ರ ಅಲ್ಲೇ ನಿಂತು ಬಿಟ್ಟಿದ್ದೇನೆ ಅಂತ ಅನ್ಸೋದು ತುಂಬಾ ನೋವಿನ ಸಂಗತಿ. ಕೃಷ್ಣ ಇದನ್ನ ಆತ್ಮಕ್ಕೆ ನಿಧಾನವಾಗಿ ಸೇರುವ ವಿಷ ಅಂತ ಕರೀತಾನೆ. ಎಷ್ಟು ಸರಿಯಲ್ವಾ? ತಾಳ್ಮೆ ಇಲ್ಲದೆ ಬೇರೆಯವರ ಜೊತೆ ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳೋದು ನಮ್ಮನ್ನು ಒಳಗಿನಿಂದಲೇ ಕೊಲ್ಲುತ್ತೆ. ಇಲ್ಲಿ ಎರಡು ಮನಸ್ಥಿತಿಗಳ ವ್ಯತ್ಯಾಸವನ್ನು ನೋಡಿ. ನಾವು ಬೇರೆಯವರ ವೇಗವನ್ನು ನೋಡೋದ್ರಲ್ಲಿ ನಿರತರಾದರೆ ನಮ್ಮ ದಾರಿಯನ್ನೇ ಮರೆತು ಬಿಡ್ತೀವಿ. ನಮ್ಮ ಪ್ರಯಾಣ ನಮ್ಮಿಂದಲೇ ಶುರುವಾಗಿ ನಮ್ಮಲ್ಲೇ ಕೊನೆಗೊಳ್ಳಬೇಕು. ಆಗ ಮಾತ್ರ ನಮ್ಮ ಗಮನ ನಮ್ಮ ಸ್ವಂತ ಮಾರ್ಗದ ಮೇಲೆ ಇರುತ್ತೆ. ಇಷ್ಟೆಲ್ಲ ಕಷ್ಟ ಗೊಂದಲದ ನಂತರ ಈಗ ಕೊನೆಯದಾಗಿ ಭರವಸೆ ಬಗ್ಗೆ ಮಾತಾಡೋಣ. ಮುಂದುವರಿಯಲು ಬೇಕಾದ ಶಕ್ತಿ ಎಲ್ಲಿಂದ ಸಿಗುತ್ತೆ ಅಂತ ನೋಡೋಣ. ಈ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕತ್ತಲೆ ಎಷ್ಟೇ ದಟ್ಟವಾಗಿದ್ರೂ ಬೆಳಗಾಗೋದು ಖಚಿತ. ಅಂದರೆ ಜೀವನದ ಅತ್ಯಂತ ಕಷ್ಟದ ಕ್ಷಣಗಳು ಸಾಮಾನ್ಯವಾಗಿ ಒಂದು ದೊಡ್ಡ ಬದಲಾವಣೆಗೆ ಮುಂಚಿತವಾಗಿ ಬರ್ತವೆ. ಹಾಗಾಗಿ ಏನು ಮಾಡಬೇಕು? ತುಂಬ ಸರಳ, ನಿಲ್ಬೇಡಿ, ಮುಂದೆ ಸಾಗ್ತಾ ಇರಿ ಅಷ್ಟೇ. ಮತ್ತು ಕೊನೆಯದಾಗಿ ಈ ಅದ್ಭುತ ಮಾತು, ಇದು ವಿಶ್ರಾಂತಿ ಮತ್ತು ಸ್ಥಿತಿಸ್ಥಾಪಕತ್ವದ ನಡುವಿನ ಸಮತೋಲನವನ್ನು ಹೇಳುತ್ತೆ. ಸುಸ್ತಾದಾಗ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿ ತೆಗೆದುಕೋ, ಆದರೆ ಸೋಲನ್ನು ಒಪ್ಪಿಕೊಂಡು ಶಾಶ್ವತವಾಗಿ ಕೂತ್ ಬಿಡಬೇಡ. ಹಾಗಾದರೆ ಈ ಎಲ್ಲ ಮಾತುಗಳ ನಂತರ ಒಂದು ಪ್ರಶ್ನೆ, ನಮ್ಮ ಸ್ವಂತ ಪ್ರಯಾಣದ ಬಗ್ಗೆ ಆಲೋಚಿಸಲು ಇದು ಪ್ರೇರೇಪಿಸುತ್ತದೆ. ನಿಮ್ಮ ದಾರಿ ಎತ್ತ ಸಾಗುತ್ತಿದೆ? ಒಮ್ಮೆ ಯೋಚಿಸಿ.